ರಾಜುಗೌಡ್ರೆ, ಇವತ್ತು ಕಾಂಗ್ರೆಸ್ ವಕ್ತಾರರಿದ್ರೆ ಬಹುಶಃ ಅವ್ರಿಗೆ ಕೇಳಬೇಕಾಗಿತ್ತು ಪ್ರಶ್ನೆ, ಬಟ್ ನೀವು ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀರಿ ಅಂತ ಹೇಳಿ ಅದೇನು ಕಾಂಪಿಟೇಷನ್ ಬೇರೆ ನಡೀತಿದೆಯಂತೆ. ಈಗ ಕರ್ನಾಟಕ, ತೆಲಂಗಾಣ ಹಾಗೆ ಹಿಮಾಚಲ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಈ ಪ್ರತಿಭಟನೆ ಜೋರಾಗ್ತಿದೆ. ಯಾಕೆ ಅಂತಂದ್ರೆ ಇಲ್ಲೂ ಕೂಡ ಕ್ರೆಡಿಟ್ ಇದು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲೂ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲೂ ಯಾರ ನೇತೃತ್ವದಲ್ಲಿ ನಡೆದು ಯಶಸ್ವಿ ಆಗುತ್ತೋ ಅವರು ಹೈಕಮಾಂಡ್ ನ ಮೆಚ್ಚಿಸಿದ್ರು ಅನ್ನೋ ಒಂದು ಪಾಯಿಂಟಿಗೆ ಹೋಗ್ಲಿಕ್ಕೆ ಈ ಪ್ರತಿಭಟನೆಯಲ್ಲೂ ಕೂಡ ಕಾಂಪಿಟೇಷನ್ ಅಂತೆ. ಹೌದಾ, ಇದು ಆಫ್ ದ ಬೀಟ್ ಸರ್, ಆಮೇಲೆ ಫ್ಯಾಕ್ಟ್ ಚೆಕ್, ನಾವು ಸುಳ್ಳು ವರದಿ ಅಂತ ಹೇಳಿ ಕೇಸ್ ಹಾಕ್ತೀವಿ ಅಂತಲ್ಲ ಅಂತಕ್ಕಂತೆ ಹೌದಾ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ಈಗ ಬಿಲ್ ಪಾಸ್ ಆಗಿಲ್ಲ, ಕೇಸ್ ಬುಕ್ಗಳು ಮಾಡ್ತಾರೆ. ಅಲ್ಲ, ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷ ಮಾಡ್ತಾ ಇರುವಂತ ಸಂಘಟನೆ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಿದ್ಕೆ ತುಂಬ ಹೃದಯದ ಧನ್ಯವಾದ. ಎರಡನೇದು, ಈ ಏನಿದೆ ವಿ.ಬಿ. ರಾಮ್ಜಿ ಇದೆಯಲ್ಲ, ಆಕ್ಚುಲಿ ಇದು ಯಾರಿಗೆ ಮೂಲವಾಗಿ ರೈತರಿಗೆ ತಲುಪಬೇಕಾರುವಂತ ವಿಚಾರ. ಬಹುಶಃ ರಾಜ್ಯ ಸರ್ಕಾರ ಮೊದಲನೇದಾಗಿ ಮಾಡ್ಬೇಕಾರದೇನಂದ್ರೆ ರೈತರಿಗೆ ಈ ಸ್ಕೀಮಿನ ಬಗ್ಗೆ ಇಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಎಷ್ಟು ದಿನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಯಾವ ಕೆಲಸ ಕೊಟ್ಟಿದ್ದಾರೆ, ಏನೇನ್ ಬದಲಾವಣೆ ಆಗ್ಲಿಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಜವಾಬ್ದಾರಿಯುತವಾಗಿ ಜನಗಳಿಗೆ ತಲುಪಿಸಬೇಕಾರುವಂತದ್ದು ಅವ್ರ ಕರ್ತವ್ಯ. ಕೇಂದ್ರ ಸರ್ಕಾರ ಇವತ್ತು 98,000 ಕೋಟಿ ಈ ಸ್ಪೆಷಲ್ ಮನರೇಗಾ ಏನಿದು ಮನ್ರೇಗಾ ಅನ್ನೋ ಯೋಜನೆಗೆ 1,26,000 ಕೋಟಿ ರಾಜ್ಯ ಸರ್ಕಾರಗಳು ಕೊಡ್ತಾ ಇದೆ. ಈಗ ಇವ್ರು ಹೇಳ್ತಾ ಇರೋದೇನು, 98,000 ಕೋಟಿ ನಾವು ಕೊಡ್ತೀವಿ, ಇನ್ ಮಿಕ್ಕಿದ್ದನ್ನ ರಾಜ್ಯ ಸರ್ಕಾರ ಹಾಕ್ಲಿ ಅಂತ ಹೇಳ್ತಾ ಇದೆ. ಸೊ ಇದ್ರ ಉದ್ದೇಶ ಏನಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈಗ 90% ಅವ್ರ 92% ಸೆಂಟ್ರಲ್ದು, ಇನ್ನು 8% ರಾಜ್ಯ ಸರ್ಕಾರದ್ದು ಅಂತ ಅಂದಾಗ ಅಟ್ಲೀಸ್ಟ್ ಜವಾಬ್ದಾರಿ ಎಷ್ಟು ಮಟ್ಟಕ್ಕೆ ತಗೋತಾರೆ. ಆಮೇಲೆ ಇಲ್ಲಿ ರಾಜ್ಯದಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗ್ಬೇಕು ನೋಡಿ, ಸಾಕಷ್ಟು ಕಡೆ ಈಗ ಅಶೋಕ್ ಗೌಡ್ರು ಒಂದ್ ಮಾತು ಹೇಳಿದ್ರು, ನಮ್ಮ ಎಡಳ್ಳಿ ಅವರು ಒಂದ್ ಮಾತು ಹೇಳಿದ್ರು. ಎಲ್ಲಾ ಕಡೆ ಏನಾಗ್ತಾ ಇದಾವೆ, ನೀವು ಗ್ರಾಮ ಪಂಚಾಯತಿಲಿ ಈ ಸ್ಕೀಮ್ ಅನ್ನ ಬಳಸ್ಕೊಂಡು ದುಡ್ಡು ಮಾಡ್ತಾ ಇರೋರು ಪಿಡಿಒಗಳು, ಎಸ್ಪೆಷಲಿ ಪಿಡಿಒಗಳು ಜಾಸ್ತಿ. ಯಾಕೆಂದ್ರೆ ಒಂದೇ ಏನು ಕಟ್ಟೆ ಕಟ್ಬಿಟ್ಟು ಅದನ್ನ 20 ಡೈಮೆನ್ಷನ್ ಅಲ್ಲಿ ಫೋಟೋ ತೆಗೆದು ದುಡ್ಡು ತಗೊಂಡ್ರೋ ಉದಾಹರಣೆಗಳು ಸಾಕಷ್ಟಿದಾವೆ. ಅಲ್ಲಿಂದ ಇನ್ನೊಬ್ರು ಕೊಟ್ಟಿಗೆ ಕಟ್ತೀನಿ ಅಂತ ಯಾರ್ದೋ ಒಬ್ರದ್ದು ಹಾಕಿರ್ತಾರೆ, 20 ಮನೆ ಕೊಟ್ಟಿಗೆ ಆಗಿದೆ ಅಂತ ಹೇಳಿ ಅದ್ರ ಬಿಲ್ ತಗೋತಾ ಇದಾರೆ. ಸೊ ಇಂಥ ಸ್ಕೀಮ್ಗಳು ಹಿಂಗ್ ಏರುಪೇರಾದಾಗ ನೋಡಿ, ಯಾರದೇ ಖಂಡಿತವಾಗ್ಲೂ ಇಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಆ ಸಮಸ್ಯೆಗಳಾಗ್ದಂಗೆ ಕೇಂದ್ರ ಸರ್ಕಾರ ಬಂದು ಇಲ್ಲಿ ಮಾನಿಟರ್ ಮಾಡ್ಬೇಕಾ, ರಾಜ್ಯ ಸರ್ಕಾರ ಮಾನಿಟರ್ ಮಾಡ್ಬೇಕಾ? ಈಗ ರಾಜ್ಯ ಸರ್ಕಾರದಲ್ಲಿ ಪಾಪ ನಮ್ಮ ಎಡಳ್ಳಿಯವರು ತುಂಬಾ ಚೆನ್ನಾಗಿ ಹೇಳಿದ್ರು, ರಾಜ್ಯ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, 40% ನೀವು ಕೊಡಿ ಅಂದ್ರೆ ಹೆಂಗ್ ಕೊಡ್ತಾರೆ ಅಂತ. ಬಹುಶಃ ಈ ಸ್ಕೀಮ್ಗಳು ಏನ್ ಗೊತ್ತಾ, ರಸ್ತೆ ಅಭಿವೃದ್ಧಿ ನೋಡಿ, ಗ್ರಾಮ ಸಡಕ್ ಯೋಜನೆ, ಹಳ್ಳಿಗಳಲ್ಲಿ ರಸ್ತೆ ಆಗ್ಬೇಕು, ಈ ಸ್ಕೀಮ್ ದುಡ್ಡನ್ನು ಬಳಸ್ಕೊಳ್ಳಿ. ಹಳ್ಳಿಗಳಲ್ಲಿ ಮೋರಿ ನಿರ್ಮಾಣ ಆಗ್ಬೇಕು, ಈ ಸ್ಕೀಮ್ ಅನ್ನು ಬಳಸ್ಕೊಳ್ಳಿ. ಅಲ್ಲಿಂದ ಆಚೆಗೆ ಕೆರೆಯಲ್ಲಿ ಹೂಳು ಎತ್ತಬೇಕು, ಈ ಸ್ಕೀಮ್ ಅನ್ನು ಬಳಸ್ಕೊಳ್ಳಿ. ರೈತರು ಕೊಡಬೇಕಾದಂತ ಸಾಕಷ್ಟು ಯೋಜನೆಗಳಿದಾವೆ. ಆಮೇಲೆ ಅವ್ರಿಗೆ ಸಣ್ಣ ಸಣ್ಣ ಕಾಲುವೆಗಳು ನೋಡಿ, ನಿಮ್ ಕುಣಿಗಲ್ ತಾಲೂಕಿನಲ್ಲಿ ಬಂದ್ರೆ ಸಾಕಷ್ಟು ಕಡೆ ಆಲೆ ಒಂದು 15-20 ವರ್ಷಗಳಿಂದ ಕಾಲುವೆಗಳಾಗಿದ್ದಾವೆ. ಇವತ್ತು ಆ ಕಾಲುವೆಗಳು ದುರಸ್ತಿನೂ ಆಗಿಲ್ಲ, ನೀರು ಬಂದಿಲ್ಲ. ಇಂಥ ಕಾಲುವೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಬಳಸ್ಕೊಳ್ಳಿ. ನೀವು ಜೊತೆ ಎರಡು ಸರ್ಕಾರ ಸ್ಮಾರ್ಟ್ ಆಗಿ ಅವ್ರಿಗೆ ಬೇಕಾದ ಉತ್ತರ ನಾನು ಕೇಳಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಪ್ರೊಟೆಸ್ಟ್ ನ ಸಕ್ಸಸ್ ನ ಕ್ರೆಡಿಟ್ ವಾರ್ ನಡೀತಿದ್ಯಂತೆ ಅಂತ ಲಾಸ್ಟ್ ಅಂತೆ ಅಂದ್ರಿ. ಅಂತೆ ಅನ್ನೋ ಪ್ರಶ್ನೆಗಳಿಗೆ ನಾವು ಕಂತೆಗಳನ್ನ ಬಿದ್ದಿರಬಹುದೇನೋ, ಅದು ಹೌದೇನೋ ಕೇಳಿ. ರಾಜಕೀಯ ವಿಚಾರಗಳಲ್ಲಿ ಅಂತೆಗಳಿಗೆ ನಾವು ಕಂತೆ ಸೃಷ್ಟಿ ಮಾಡಿ ಕೊಡಬಾರ್ದು. ಅಂತೆ ಕಂತೆಗಳನ್ನ ಕಟ್ಬಿಟ್ಟು ಡಿ ಕೆ ಶಿವಕುಮಾರ್ ಬೆಳಗ್ಗೆ ಒಂದು ಕಾಗೆ ಹಿಡ್ಕೊಂಡ್ ಬಂದಿದ್ರಂತೆ, ಮಧ್ಯಾಹ್ನದೊಳಗೆ ಗರುಡ ಆಗೋಯ್ತಂತೆ, ರಾತ್ರಿ ಒಳಗೆ ಡ್ರ್ಯಾಗನ್ ಆಗೋಯ್ತಂತೆ ಅಂದ್ರೆ ಅದನ್ನ ನಾನೇನು ಉತ್ತರ ಕೊಡ್ಲಿಕ್ಕೆ. ಆದ್ರೆ ಚರ್ಚೆ ಕರೆದಿರೋದು ಮನ್ರೇಗಾ ಬಗ್ಗೆ ಅದ್ಭುತವಾದ ವಿಚಾರಗಳು ಜನಕ್ಕೆ ಏನ್ ತಲುಪಿಸ್ಬೇಕು ಅದು ತಲುಪಿಸೋಣ. ನೋಡಿ, ಒಂದು ಆಡಳಿತಾತ್ಮಕ ಪಕ್ಷದಲ್ಲಿ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಇವ್ರು ಮಾಡ್ತಾರೋ ಮೊದಲ ಮೂರ್ಖತನದ ಹೋರಾಟ ಅಂತ ನಾನು ಪರ್ಸನಲ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಯಾಕೆ ಗೊತ್ತಾ? ಹೌದು, ಇವ್ರು ಮಾಡ್ತಾ ಇರೋಂಥದ್ದು ನೋಡ್ರಿ. ನಿಮ್ಗೆ ಪಾಪ ಅವ್ರಿಗೆ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗೊತ್ತಾ? ಸಿದ್ದರಾಮಯ್ಯನವ್ರು ಬರೀತಾರೆ ಎಲ್ಲಾರು ಬನ್ರಿ ಅಂತ ಕರೆದಿದ್ದೆ. ಅದಕ್ಕೆ ಹೋರಾಟ ಮಾಡಕ್ಕೆ 365 ದಿನ ಇದೆ ರೀ. ಈ ಸೆಷನ್ ಮುಗಿಸ್ಕೊಂಡು ಬೀದಿಗಿಳಿರಿ, ಒಂದ್ ಪಾದಯಾತ್ರೆ ಮಾಡ್ರಿ, ಜಿಲ್ಲೆಗೆ ನೀವು ಪಾದಯಾತ್ರೆ ಮಾಡಿ, ರೈತರನ್ನ ಅಲ್ಲಲ್ಲಿ ಸೇರಿಸಿ. ನಿಮ್ MLAಗಳು ಬರ್ತಾರ? ಅವ್ರ ಬಿಸ್ನೆಸ್ ಮಾಡಕ್ಕೆ ಟೈಮ್ ಇಲ್ಲ. ಹಾಗಾಗಿ ಸೆಷನ್ ಹೆಸರಲ್ಲಿ ಜನಗಳ ತೆರಿಗೆ ಹಣನ ಹಾಳು ಮಾಡಿದ್ದಲ್ದಲೆ ಅವ್ರನ್ನ ಕರೆಸಿ ನೀವು ಎಲ್ಲೋ ಒಂದ್ ಕಡೆ ಪ್ರತಿಭಟನೆ ಮಾಡೋದ್ರ ಟ್ರಾಫಿಕ್ ಕೇಳಿ. ನಿಮ್ಮ ಪಕ್ಷದ ಶಾಸಕಿ ಪಾಪ ಇವತ್ತು ಕಣ್ಣೀರ್ ಹಾಕೋದೊಂದು ಬಾಕಿ ಇತ್ತು. ಮರಳು ದಂಧೆ ನನ್ನ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ ಹೇಳಿ ಅವ್ರ ಪರವಾಗಿಯೂ ಒಂದು ಪ್ರತಿಭಟನೆ ಮಾಡ್ಬಿಡಿ ಸರ್. ಪಾಪ ಮರಳು ದಂಧೆ ಹೋರಾಟ ಏಕಾಂಗಿಯಾಗಿ ಮಾಡ್ತಾ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಂತ ಪ್ರತಿಭೆ ಮುಂದೇನೋ, ಫ್ರೀಡಂ ಪಾರ್ಕ್ ಮುಂದೇನೋ.
ಪಾರ್ಟಿ ಆಫೀಸಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. ಈ ಮರಳು ದಂಧೆ ನಿಲ್ಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ, ಸೆಷನ್ ಅಲ್ಲಿ ಚರ್ಚೆ ಮಾಡೋಣ ಈ ವಿಚಾರನ ಅಂತಾನೆ ಇಟ್ಕೊಂಡಿದ್ದು. ನೀವು ಸೆಷನ್ಗೆ ಬರಲ್ಲ ಅಂದ್ರೆ ಆಡಳಿತ ಪಕ್ಷ ನೀವು ಸೆಷನ್ ಇಂದ ತಪ್ಪಿಸ್ಕೊಳಕ್ ಈ ತರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಬೇರೆ ನಡೆಸ್ತಾರೆ. ಆಡಳಿತ ಪಕ್ಷಗಳು ಶಶಿಧರ್ ಸರ್ ಒಂದು ಘೋಷಣೆ ಕೂಡ ಮಾಡಿದ್ರು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು, ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಗಾಂಧೀಜಿ ಅವರ ಹೆಸರಿಡ್ತೀವಿ. ನಾವು ಕೆಲವೊಂದಷ್ಟು ಗ್ರಾಮ ಪಂಚಾಯತಿಯ ಸ್ಥಿತಿಗತಿ ಬಗ್ಗೆ ನಮ್ಮ ಡಿಸ್ಟ್ರಿಕ್ಟ್ ರಿಪೋರ್ಟರ್ಸ್ ಹತ್ರ ಅವಲೋಕನ ಮಾಡಿದಾಗ ಫಂಡ್ ಬರೋದೇ ಬರ್ತಾ ಇಲ್ಲ. ಗ್ರಾಮ ಪಂಚಾಯತಿ ಉದ್ಧಾರ ಮಾಡೋ ಕಾಳಜಿ ಹಿಂದೆನೂ ಇರ್ಲಿಲ್ಲ, ಈಗೂ ಇರ್ಲಿಲ್ಲ. ಗಾಂಧಿ ಹೆಸರಿಟ್ರೇನು ಮೇಡಮ್ ನಡೆಯೋ ಭ್ರಷ್ಟಾಚಾರ, ಇದು ಆನೆಸ್ಟ್ ಒಪಿನಿಯನ್ ಬಂದಿದ್ದು. ಗಾಂಧಿ ಹೆಸರಿಟ್ರೇನು ನಡೆಯೋ ಭ್ರಷ್ಟಾಚಾರನ ತಪ್ಸಕ್ ಹೇಳಿ ಫಸ್ಟ್ ಅಂತ ಹೇಳಿ. ನೋಡಿ, ನಾನು ಗ್ರಾಮೀಣ ಭಾಗದವನಾಗಿರೋದ್ರಿಂದ ನನಗೆ ನೇರವಾಗಿ ಗೊತ್ತು. ಹೇಗೆ ಇವರ ಮಿತ್ರರು ಹೇಳಿದಾಗೆ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ಗೊತ್ತು. ಅಲ್ಲಿ ಯಾಕೆ ಇಲ್ಲೂ ಒಂದು ರೈತರಾಗ್ಲಿ, ಶ್ರಮಿಕರಾಗ್ಲಿ, ಕೂಲಿ ಕಾರ್ಮಿಕರಾಗ್ಲಿ ಎದ್ದೇಳ್ತಾ ಇಲ್ಲ ಅಂದ್ರೆ ಅವ್ರಿಗೆ ತಲುಪ್ತಾನೆ ಇಲ್ಲ, ಗೊತ್ತೇ ಇಲ್ಲ. ಯಾಕೆ ಅಂದ್ರೆ ನಿಜವಾದ ಸತ್ಯ ಏನಂದ್ರೆ ಈ ಮನ್ರೇಗಾ ಏನಿದೆ ಅದನ್ನ JCBಗಳಲ್ಲಿ ಕೆಲಸ ಮಾಡ್ತಾರೆ. 370 ರೂಪಾಯಿ ಇವರು ಏನ್ ಹೇಳಿ 170ರಿಂದ 370 ರೂಪಾಯಿ ಕೊಡ್ತಾ ಇದಾರೆ. ಆ 370 ರೂಪಾಯಿ ಇವತ್ತು ಸಾಕಾಗ್ತಾ ಇಲ್ಲ. ಇವತ್ತು 700ರಿಂದ 800 ರೂಪಾಯಿ ತಗೋತಾ ಇದ್ದಾರೆ ಒಬ್ಬ ಹೆಲ್ಪರ್. ಒಂದು ಸ್ಕಿಲ್ ಪರ್ಸನ್ 1200ರಿಂದ 1500 ರೂಪಾಯಿ ತಗೋತಾ ಇದ್ದಾನೆ. ಅಷ್ಟು ತಗೊಂಡ್ರೇನೆ ಅವ್ನ ಮನೆ ನಿರ್ವಹಣೆ ಮಾಡಕ್ಕಾಗುತ್ತೆ, ಇಲ್ಲಾಂದ್ರೆ ಮಾಡೋದಕ್ಕಾಗಲ್ಲ. 370 ರೂಪಾಯಿ ನೀವೇನು ಮಾಡಲ್ಲ. 70 ರೂಪಾಯಿ ತೊಗರಿ ಬೆಳೆ 150-200 ರೂಪಾಯಿ ಆಗಿದೆ, ಎಣ್ಣೆ 150-200 ಆಗಿದೆ. ಆ ರೀತಿಯಲ್ಲಿ ಸಂಸಾರ ಮಾಡೋದಕ್ಕೆ ಆಗೋದಿಲ್ಲದ ಪರಿಸ್ಥಿತಿನಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ. ಇದನ್ನು ಸಮರ್ಪಕವಾಗಿ ಬಳಸ್ಕೊಳ್ತಾರೆ ಯಾರು ಗೊತ್ತಾ? ಇದೇ ರಾಜಕೀಯ ಪಕ್ಷದ ಧುರೀಣರು, ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು. PDO ಮಾತ್ರ ಹೇಳಿದ್ರು ರಾಜಗೌಡರು, ಆದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಅದ್ರ ಪಾಲ್ದಾರ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನೂ ಅದ್ರ ಪಾಲ್ದಾರ, ಮತ್ತು ಪ್ರತಿಯೊಬ್ಬ ಸದಸ್ಯರು ಅದ್ರ ಪಾಲ್ದಾರ. ಅದಕ್ಕೆ ಕಿತ್ತಾಟಗಳಾಗುತ್ತೆ. ಇವತ್ತು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ರೂರಲ್ ಪ್ಲೇಸ್ ಗಳಲ್ಲಿ ಗ್ರಾಮ ಪಂಚಾಯತಿ ಗೆಲ್ಲಬೇಕಂದ್ರೆ 80ರಿಂದ 1.5 ಕೋಟಿ ಬೇಕು. 70 ಲಕ್ಷದಿಂದ 1.5 ಕೋಟಿ ಒಬ್ಬ ಸದಸ್ಯ. ಹೌದು, ಲಿಟ್ರಲಿ 4,000 ರೂಪಾಯಿ ಕೊಡ್ತಾ ಇದ್ದಾರೆ. ಮೂಗ್ನತ್ತು ಕೊಡ್ತಾರೆ, ಇನ್ನೊಂದು ಮತ್ತೊಂದು ಎಲ್ಲ ಕೊಟ್ಟು ಗೆಲ್ತಾರೆ. ಅದನ್ನ ರಿಕವರಿ ಮಾಡ್ಕೋಬೇಕಲ್ಲ. ಆ ರಿಕವರಿಗೋಸ್ಕರ ಈ ಸ್ಕೀಮ್ಗಳು ಅವರಿಗೆ ತುಂಬಾ ಪ್ರಾಶಸ್ತ್ಯವಾಗಿದೆ. ಅದು ಪ್ರಖ್ಯಾತಿತವಾಗಿ ಇಲ್ಲಿ ಮನ್ರೇಗಾ ಆಗಿ VB ರಾಮ್ಜಿ ಏನಾಗಿದೆ, ಕೇಂದ್ರದಿಂದ ಬರ್ತಾ 92 ಪಾಯಿಂಟ್ ಏನ್ ಇದೆ ಅದನ್ನ ಕಡಿತಗೊಳಿಸಿ 60-40% ಮಾಡಿರತಕ್ಕಂಥದ್ದು ಆಕ್ಷೇಪ ಖಂಡಿತವಾಗಿ ಮಾಡಬೇಕು. ಇನ್ನೊಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಿದೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದ ಎಲ್ಲಾ ಆದೇಶಗಳಿಗೆ ಮುದ್ರೆ ಹಾಕುವ ನಮ್ಮ ಕಚೇರಿಗಳಾಗಬಾರದು ನಮ್ಮ ಕರ್ನಾಟಕ ಸರ್ಕಾರಗಳು. ಅದನ್ನ ನಾವು ಧಿಕ್ಕರಿಸಬೇಕು. ಯಾಕೆಂದ್ರೆ ಸರಿಯಾಗಿದ್ರೆ ಸರಿಯಾಗಿ ಪಾಲಿಸೋಣ, ಹೋರಾಟ ಮಾಡುವುದರಲ್ಲಿ ಇದು ದೊಡ್ಡ ಬೆನಿಫಿಷಿಯರೀಸ್. ಈಗ ಮಾಡಿರ್ತಕ್ಕಂಥ VB ರಾಮ್ಜಿ ಹೌದು, ಹೋರಾಟ ಮಾಡಬಾರ್ದಾಗಿತ್ತು. VB ರಾಮ್ಜಿ ಅವರು ದೊಡ್ಡ ಬೆನಿಫಿಷಿಯರಿ ಕಾಂಟ್ರಾಕ್ಟರ್ಸ್ ಗೆ ಕೊಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ಸ್ ಅನ್ನ ನೀವು ಒಳಗಡೆ ಅವರಿಗೆ ಅದು ಇಲ್ಲದೆ ಇರತಕ್ಕಂಥ ಮನ್ರೇಗಾ ಯೋಜನೆ ಬಗ್ಗೆ ನಾವು ಸಾಕಷ್ಟು ಡಿಬೇಟ್ ಮಾಡಿದೀವಿ. ಆದ್ರಿಂದ ಥ್ಯಾಂಕ್ ಯು ಸರ್. ಸಮಯ ಇದ್ದಿದ್ದೇನೆ ಪ್ರತಿಭಟನೆ ಆನ್ ವೆರಿ ಸೀರಿಯಸ್ ನೋಟ್. ಅಶೋಕ್ ಗೌಡ್ರೆ ನೀವು ಹೋಗ್ತೀರಿ, ಶಶಿಧರ್ ಸರ್ ಕೂಡ ಹೋಗ್ತಾರೆ. ಥ್ಯಾಂಕ್ ಯು. ಸಮಯ ಇದ್ದಿದ್ದಷ್ಟೇ. ಇಲ್ಲ, ಮೈಕ್ ಆಫ್ ಆಗಿದೆ ಸರ್, ಮೈಕ್ ಆಫ್ ಆಗಿದೆ. ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಅನಿವಾರ್ಯ ಕೂಡ, ಹಾಗೆ ಆಗಬೇಕು. ಆದ್ರೆ ಜನಪರವಾದ ಕಾಳಜಿ ಮೊದಲಾಗಬೇಕು. ಪಕ್ಷಗಳ ಪ್ರತಿಷ್ಠೆ, ಕುರ್ಚಿಯಲ್ಲಿ ಯಾರು ಮೊದಲಾಗ್ತಾರೆ ಅನ್ನೋ ಕಾಂಪಿಟೇಷನ್ ಇದನ್ನ ಪಕ್ಕಕ್ಕಿಟ್ಟು ಜನರ ದುಡ್ಡು ಪೋಲಾಗದಂತೆ, ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ಪ್ರತಿಭಟನೆಯನ್ನ ಮಾಡುವಷ್ಟು ವ್ಯವಧಾನ ಹಾಗೆ ಇಚ್ಛಾಶಕ್ತಿ ನಮ್ಮ ರಾಜಕೀಯ ಪಕ್ಷಗಳಿಗೆ ಬರಲಿ ಅಂತ ಆಶಿಸ್ತಾ ಧನ್ಯವಾದ. ಮತ್ತೊಮ್ಮೆ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.